ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜೋಳದ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ಗೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೋಬೇಕು, ಮಿಕ್ಸಿಗೆ ಹಾಕೋಬೇಕು. ಇವಾಗ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಮಿಕ್ಸಿಗೆ ಹಾಕೊಳ್ಳಿ. ಇವಾಗ ಇದನ್ನ ರುಬ್ಕೊಂಡು ಬರೋಣ. ರುಬ್ಕೊಂಡಿರೋದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇನ್ನೊಂದ್ಸತಿ ರುಬ್ಕೊಂಡು ಬರಬೇಕು. ಫುಲ್ ಸ್ಮೂತಾಗಿ ಪೌಡ್ರ್ ಆಗಬೇಕದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪೌಡರ್ ಕನ್ಸಿಸ್ಟೆನ್ಸಲ್ಲಿ ಇರಬೇಕದು. ಇವಾಗ ಒಂದು ಬಟ್ಲು ಜೋಳದ ಹಿಟ್ಟು, ಹಾಗೆ ಅದರಿಂದ ಸ್ಮಾಲ್ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕೋಬೇಕು. ರುಬ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಇದಕ್ಕೆ ಹಾಕಿ ಇಲ್ಲಿ 3 ರಿಂದ 4 ಸ್ಪೂನ್ ಅಷ್ಟು ಹಸಿ ಖಾರ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅರಿಶಿಣ, ಹಾಗೆ 3 ರಿಂದ 4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ಸ್ವಲ್ಪ ಅಜ್ವೈನ್ ಹಾಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ತಾ ಗಟ್ಟಿ ಹದಕ್ಕೆ ನಾದ್ಕೊಳ್ಳಿ. ಇವಾಗ ನಾದ್ಕೊಂಡಾಗಿದೆ. ಇಡೀ ನೈಟ್ ಬಿಡಬೇಕು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಂದಿದೆ ಅದು. ಇವಾಗ ಇದಕ್ಕೆ ಸ್ವಲ್ಪ ನೈಟು ನಾನು ಸೋಡಾ ಹಾಕಲಿಲ್ಲ. ಇವಾಗ ಚಿಟಿಕೆ ಸೋಡಾ ಹಾಕೊಳ್ಳಿ. ಚಿಟಿಕೆ ಸೋಡಾ ಹಾಕ್ಕೊಂಡು ಮತ್ತೆ ನಾದ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದ್ಸರಿ ನಾದ್ಕೊಳ್ಳಿ. ಇವಾಗ ಈ ರೀತಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಅದನ್ನ ಕೈಗೆ ಈ ಥರ ಹಚ್ಕೊಂಡು ಹಿಟ್ಟನ್ನ ತಗೊಂಡು ಈ ಥರ ತಟ್ಕೋಬೇಕು. ಸಣ್ಣಕ್ಕೆ ಮೀಡಿಯಂ ಸೈಜಲ್ಲಿ ತಟ್ಕೊಳ್ಳಿ. ಈ ಸೈಜಿಗೆ ತಟ್ಕೊಳ್ಳಿ. ಇದಕ್ಕೆ ಇವಾಗ ಮೇಲೆ ಬಿಳಿ ಎಳ್ಳನ್ನ ಹಚ್ತಾ ಇದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇನ್ನೂ ಒಂದು ಅದೇ ಥರ ತಟ್ಕೊಂಡು ಬಿಳಿ ಎಣ್ಣೆ ಹಚ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರೊಟೇಟ್ ಮಾಡಿ. ಇವಾಗ ಜೋಳದ ವಡೆ ರೆಡಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.